ನೀವು ಕೇಳಿದ್ದಕ್ಕೆ ಇವತ್ತು ನಮ್ಮ ಮನೆಯವ್ರನ್ನ ಪ್ರ್ಯಾಂಕ್ ಮಾಡಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಆಸ್ ಯೂಶುವಲ್ ದಿನ ಅಂತ ನಮ್ಮ ಡ್ಯೂಟಿ ಮಾಡಲೇಬೇಕಲ್ವಾ, ಸೊ ಹಾಗಾಗಿ ಫಸ್ಟ್ ವಾರಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಇನ್ನು ಸೀದಾ ಅಡುಗೆ ಮನೆಗೆ ಬಂದು ತಿಂಡಿಗೆ ಇವತ್ತು ಚಪಾತಿ ಹಾಗೆ ಪಲ್ಯ ಮಾಡ್ಕೊತಾ ಇದ್ದೆ. ಹಾಗಾಗಿ ಫಸ್ಟು ಪಲ್ಯಕ್ಕೆಲ್ಲ ಒಗ್ಗರಣೆಗೆ ಹಾಕಿಟ್ಟು ಆಮೇಲೆ ಚಪಾತಿನ ಬೇಯಿಸ್ಕೊಂಡೆ. ಸ್ವಲ್ಪ ಗಂಟ್ಲು ಕೆರ್ತಾ ಇತ್ತು ಅಂತ ಇವತ್ತು ಸ್ವಲ್ಪ ಬಿಸಿನೀರು ಇಟ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಪೂಜೆ ಎಲ್ಲ ಮುಗಿಸಿದ್ರು. ಇನ್ನು ಅವ್ರು ಪೂಜೆ ಮುಗಿಸಿದ್ಮೇಲೆ ನಾನು ತಿಂಡಿ ತಿಂತಾ ಇದ್ದೆ, ಇವ್ರು ಹೊರಗಡೆ ಹೋಗಿದ್ರು ಅಂತ. ಇನ್ನು ಅವರು ಬಂದು ತಿಂಡಿ ತಿಂದ್ಕೊಂಡು ನನಗೆ ಸ್ವಲ್ಪ ಎಣ್ಣೆ ಹಚ್ಕೊಟ್ಟು ಇನ್ನು ನಾನು ಸಂಜೆಯಿಂದ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನೂ ಅಡುಗೆ ಮಾಡಿರಲಿಲ್ಲ ಅಂತ ಸೀದಾ ಅಡುಗೆ ಮನೆಗೆ ಬಂದು ಸಾಂಬಾರು ಮಾಡ್ಕೊತಾ ಇದ್ದೆ. ಫಸ್ಟು ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕಿಟ್ಟು ಅದನ್ನು ಮಳಿಸಿಟ್ಟು ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಟ್ಟೆ. ಇನ್ನು ನನಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಬರೀ ABC ಜ್ಯೂಸ್ದೇ ರೆಕಮೆಂಡು ಜಾಸ್ತಿ ಬರ್ತಾ ಇತ್ತು. ಫ್ರಿಜ್ಜಲ್ಲಿ 2 ಆಪಲ್ಲು ಹಂಗೆ ತಿಂದಲೇ ಇತ್ತು. ಸೊ ಅದನ್ನು ಏನಕ್ಕೆ ವೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ 2 ಕ್ಯಾರೆಟು ಹಾಗೆ 2 ಬೀಟ್ರೂಟು ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಆ್ಯಡ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ABC ಜ್ಯೂಸ್ನ ರೆಡಿ ಮಾಡ್ಕೊಂಡು ಅದನ್ನು ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಬರೀ ಜ್ಯೂಸ್ ಮಾತ್ರ ತೊಗೊಂಡು ಐಸ್ ಕ್ಯೂಬ್ ಮೇಕರಲ್ಲಿ ಹಾಕಿಟ್ಟು ಅದು ಫ್ರೀಸ್ ಆಗೋಕ್ಕೆ ಅಂತ ಇಟ್ಟೆ. ಅದಾದಮೇಲೆ ಇನ್ನೂ ಸ್ವಲ್ಪ ಜ್ಯೂಸ್ ಮಿಕ್ಕಿತ್ತು, ನಾನು ಕುಡಿಯೋಣ ಅಂತ ಅಂದ್ಕೊಂಡೆ. ಬಟ್ ಅಂತ ಒಂದು ತಲೆಗೆ ಐಡಿಯಾ ಬಂತು. ನಾನು ಇದನ್ನು ಮಾಡ್ಬೇಕಾದ್ರೆ ನಮ್ಮ ಮನೆಯವ್ರ ಮನೇಲಿ ಇರಲಿಲ್ಲ. ಸೊ ಅವರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡು ಕಾಲ್ ಮಾಡಿ ಆಪಲ್ ಜ್ಯೂಸ್ ಮಾಡಿದ್ದೀನಿ ಬನ್ನಿ ಅಂತ ಕರೆದೆ. ಸೊ ಅವರು ಬಂದರು, ಕುಡ್ದಾದ್ಮೇಲೆ ಅವ್ರ ರಿಯಾಕ್ಷನ್ ನೋಡಿ ಹೆಂಗಿದೆ ಅಂತ. ಫೈನಲಿ ನನ್ನ ಪ್ರ್ಯಾಂಕ್ ಐಡಿಯಾ ಸಕ್ಸಸ್ಫುಲ್ ಆಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಮರಿಬೇಡಿ.